ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನನ್ನ ಹೆಸರು ದಿನೇಶ್ ಅಂತ. ನಾನು ಮೂಲತಃ ಬೇಲೂರವನು. ನಾನು ಫಸ್ಟ್ ಟೈಮು ವಿಡಿಯೋ ಕಾಲಲ್ಲಿ ಬರ್ತಾಯಿದ್ದೀನಿ ನೋಡಿ. ಶುಂಠಿ ಬೆಳೆಗೆ ಒಂದು ಸತಿ ಡ್ರೆಂಚಿಂಗ್ ಮಾಡಿಸಿದ್ದೀನಿ, ಒಂದು 2 ಸತಿ ಸ್ಪ್ರೇ ಆಗಿದೆ. ಏನಪ್ಪ ಅಂತಂದರೆ, ಇವರೇ ನಮ್ಮ ಕಸ್ಟಮರೇ ತುಂಬ ದಿವಸದಿಂದ ಬರೋಕ್ಕೆ ಹೇಳ್ತಿದ್ರು, ಫೀಲ್ಡ್ ವಿಸಿಟಿಗೆ ಬಂದಿಲ್ಲ, ಒಂದು ಸತಿ ಬಂದು ನೋಡಿ, ನಮ್ಮ ಬೆಳೆ ನೋಡಿ, 4 ಜನಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ರೈತರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕರೆಸಿದ್ರು. ಬಂದಿದ್ದೀನಿ. ನಮ್ಮ ರೈತರ ಹತ್ರ ಒಂದು ಸತಿ ಮಾತಾಡಿಸ್ತೀನಿ ಸ್ನೇಹಿತರೆ. ಮಾತಾಡಿ ಅವರು, ಸರ್ ನಾವು ನೆಟ್ಸರ್ಫ್ ಕಂಪ್ನಿಯಲ್ಲಿ ನಿಮಗೆ ಒಂದು ಸತಿ ಡ್ರೆಂಚಿಂಗ್ ಕೊಟ್ಟಿದ್ದು, ಅದು ಯಾವುದಾದ್ರು ಡ್ರೆಂಚಿಂಗ್ ಮಾಡಿದ್ದೀರಾ, ಮತ್ತು ಯಾವುದು ಸ್ಪ್ರೇ ಮಾಡಿದ್ದೀರಾ, ಮತ್ತು ಬೆಳೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ವಲ್ಪ ಹೇಳ್ಬೋದಾ? NOP ಸೇತು ಸ್ಟಿಮ್ ರಿಚ್ಚು, ಆಮೇಲೆ ಡ್ರೆಂಚಿಂಗ್ ಮಾಡಿರೋದು ಅದು. ಇದು ಸ್ಟಿಮ್ ರಿಚ್ಚು ಬಯೋನೈಂಟಿನಲ್ಲು ಫ್ರೇ ಮಾಡಿರೋದು. 2 ಟ್ರಿಪ್ ಸ್ಪ್ರೇ ಹೊಡೆದಿದ್ದೀವಿ. 1 ಟ್ರಿಪ್ಪು ಇದು ಡ್ರಿಂಚಿಂಗ್ ಕೊಟ್ಟಿದ್ದೀನಿ. ಆಮೇಲೆ ಮತ್ತೆ ಭಾಳ ಚೆನ್ನಾಗಿತ್ತು ಬೆಳೆ ಒಟ್ಟಿಗೆ ನೋಡೋದ್ರಕ್ಕಿಂತವ. ಸುತ್ತಮುತ್ತಲ ಎಲ್ಲರೂ ನೋಡಿದರೆ ನಮ್ಮ ಬೆಳೆನೇ ಈ ಸರಿಯ ಟಾಪ್ ಒಂದೊಂದು ಕಾಣಿಸ್ತೈತೆ. ಹಂಗಾಗ್ಬಿಟ್ಟು ಭಾಳ ಚೆನ್ನಾಗೈತೆ. ಇದೊಂದು ಸರಿಯ ರಾಪಾಪು ಒಂದು ಸರಿ ಹೊಡೆದಿದ್ದೀವಿ, ಇನ್ನೊಂದು ಸರಿ ಹೊಡಿಬೇಕು ಈಗ. ಸರ್, ನಮಗೆ ರ್ಯಾಪಪ್ ಹೊಡೆದ್ಮೇಲೆ ನಿಮ್ಗೇನು ಅನಿಸುತ್ತೆ ಸರ್? ಇದರಲ್ಲಿ ಬೆಳೆ ನೋಡಿದ್ಮೇಲೆ ಯಾವ ಥರ ನಿಮಗೆ ರ್ಯಾಪಪ್ಪು ರೋಗ ಪಾಗ ಏನಾದರೂ ಬಂದಿದೆಯಾ, ಇಲ್ಲ ರೋಗ ಬಂದಿದ್ದು ಅವಾಯ್ಡ್ ಮಾಡಿದೆಯಾ? ರೋಗ ಬಂದಿತ್ತು, ಒಂದು 3 ಗುಣಿ ಅವಾಯ್ಡ್ ಐತೆ. ಈಗ ಒಂದು ಸ್ವಲ್ಪ ಸ್ವಾನೆ ಹಿಡ್ಕಂತಲ್ಲ, ಹಂಗಾಗ್ಬಿಟ್ಟು ಒಂದು 2 ಗುಣ ಬಂದೋಟಿ. ಒಂದು 10 ಚೀಲ ಶುಂಠಿಗೆ ಒಂದು 5 ಗುಣ ಬಂದಿದೆ. ಅದು ಕಂಟ್ರೋಲ್ ಆಗಿದೆ ಒಟ್ಟಿ ರಾಪಾಪಿಂದವ. ಸರಿ ಸರ್, ಈಗ ನಿಮ್ಮ ಬೆಳೆ ಒಂದು ಸತಿ ತೋರಿಸ್ತೀನಿ. ಸರಿ, ಥ್ಯಾಂಕ್ ಯು ಸರ್. ಅಂದರೆ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳು. ಏನಪ್ಪ ಅಂದರೆ, ನಮಗೆ ನಿಮ್ಮ ಶುಂಠಿ ನೋಡೇ ನಮಗೆ ಭಾರಿ ಖುಷಿ ಆಗ್ತಾಯಿದೆ. ನಿಮ್ಮ ಥರ 4 ಜನ ರೈತರು ನಮಗೆ ಸಿಕ್ಕಿದರೆ ಅವ್ರಿಗೂ ಸಹ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ನೋಡಿ ಸ್ನೇಹಿತರೆ, ಶುಂಠಿ ಬೆಳೆ ಹೆಂಗಿದೆ ಅಂತಂದರೆ, ನಾವು ಹೇಳೋದ್ಕಿಂತ ನೀವೇ ನೋಡಿದರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲಾದರೂ ಒಂದು ರೋಗ ಕಾಣ್ತಾ ಇದೆಯಾ, ಎಲ್ಲಾದರೂ ಒಂದು ವೈಟ್ ಏನಾದರೂ ಕಾಣಿಸ್ತಾ ಇದೆಯಾ? ಏನಿಲ್ಲ, ಒಂದೇ ಸಮ ಬೆಳೆ ನಿಂತಿದೆ ಸರಿ, ಎಲ್ಲೂ ಸಮಸ್ಯೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅದೇ ಒಂದು 2 ಗುಣಿ ರೋಗ ಬಂದಿತ್ತು ಅಂದರೂ ಅದು ರೋಗ ನಿಂತಿದೆ. ಚೆನ್ನಾಗಿದೆ ಸರ್. ಸುತ್ತ ಬೆಳೆ ನೋಡ್ತಾ ಇದ್ದರೆ ನಮಗೆ ಖುಷಿಯಾಗುತ್ತೆ. ಸರಿ, ಥ್ಯಾಂಕ್ ಯು.